ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲಾನ ಮನೆಯೊಳಗೆ ಯಾವ ರೀತಿ ಮಾಡೋದು ಅಂತಂದು ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ ಅಂತ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ನಾನಿಲ್ಲೇ ಪನ್ನೀರ್ ಬಟರ್ ಮಸಾಲ ಮಾಡೋಕೆ ನಂದಿನಿ ಬ್ರ್ಯಾಂಡ್ದವ್ರದ್ದು ಪನ್ನೀರ್ ತೊಗೊಂಡಿನಿ. 100 ಗ್ರಾಮ್ ಇರೋವಂಥ ಪನ್ನೀರ್ನ 2 ಪ್ಯಾಕೆಟ್ನ ಯೂಸ್ ಮಾಡಕತ್ತೀನಿ. ಇದೇ ಬ್ರ್ಯಾಂಡ ತೊಗೋಬೇಕು ಅಂತ ಏನು ಪರ್ಸ್ನಲಿ ರೆಕಮೆಂಡೇಷನ್ ಇಲ್ಲ. ಯಾವ್ದು ಬ್ರ್ಯಾಂಡ್ ಆದರೂ ನಡೀತೈತಿ. ಅಥವಾ ಹೋಮ್ ಮೇಡ್ ಪನ್ನೀರ್ ಇದ್ರೂ ಅದು ಓಕೆ, ಅದು ಇದ್ರೂ ನಡೆಯುತ್ತೆ. ಇವಾಗ ನಾನು ಇದು ಪನ್ನೀರ್ ಫುಲ್ ದಪ್ಪ ಮತ್ತು ಸ್ಕ್ವೇರ್ ಶೇಪ್ ಒಳಗಿರುತ್ತಲ್ಲ, ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನೊಳಗೆ ನೀವು ಈ ಪನ್ನೀರನ್ನ ಕಟ್ ಮಾಡ್ಕೋಬೋದು. ಆದರೆ ತೀರಾ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಪನ್ನೀರ್ ಗ್ರೇವಿ ಮಾಡೋ ಮುಂದೆ ಎಲ್ಲ ಕರಿಗೆ ಹೋಗಿಬಿಡುತ್ತೆ. ಈ ಸೈಜ್ ಒಳಗಿದ್ರೆ ಓಕೆ, ಬಟ್ ಇದಕ್ಕಿಂತ ತೀರಾ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಈ ಪನ್ನೀರ್ ಬಟರ್ ಮಸಾಲ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದು ನೋಡ್ಕೊಳ್ಳೋಣಂತ. ನಾನಿಲ್ಲೇ ಮೀಡಿಯಮ್ ಸೈಜ್ 2 ಈರುಳ್ಳಿನ ದಪ್ಪ ಶೇಪ್ನೊಳಗೆ ಕಟ್ ಮಾಡ್ಕೊಂಡು ತೊಗೊಂಡಿನಿ. ನೆಕ್ಸ್ಟ್ ನಾನಿಲ್ಲೇ 1 ಹಿಡಿ ಕೊತ್ತಂಬರಿ ತೊಗೊಂಡಿನಿ. ನೆಕ್ಸ್ಟ್ ಮೀಡಿಯಮ್ ಸೈಜ್ 2 ಟೊಮ್ಯಾಟೋನ ದಪ್ಪ ಸೈಜ್ ಒಳಗೆ ಕಟ್ ಮಾಡ್ಕೊಂಡು ತೊಗೊಂಡಿನಿ. ನೆಕ್ಸ್ಟ್ ನಾನಿಲ್ಲೇ 4 ಗೋಡಂಬಿ ತೊಗೊಂಡಿನಿ. ನೆಕ್ಸ್ಟ್ ನಾನಿಲ್ಲೇ 2 ಬೆಳ್ಳುಳ್ಳಿನ ತೊಗೊಂಡಿನಿ. ನೆಕ್ಸ್ಟ್ ನಾನು ಇದಕ್ಕೆ ಗ್ರೇವಿ ತಿಕ್ಕಾಗಿ ಬರಲಿ ಅಂತಂದು ಫ್ರೆಶ್ ಕೆನಿನ ತೊಗೊಂಡಿನಿ. ಗ್ರೇವಿ ತಿಕ್ಕಾಗಿ ಬರಬೇಕು, ರೆಸ್ಟೋರೆಂಟ್ ಸ್ಟೈಲ್ ಥರನ ಬರಬೇಕಂದ್ರೆ ಫ್ರೆಶ್ ಕ್ರೀಮ್ ಅಥವಾ ಫ್ರೆಶ್ ಕೆನಿನ ಯೂಸ್ ಮಾಡಬೇಕು. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ತೊಗೊಂಡಿನಿ ಮತ್ತು ಚಿಟಿಕೆ ಅರಿಶಿನ. ನೆಕ್ಸ್ಟ್ ನಾನು ಇದಕ್ಕೆ ಹೋಮ್ ಮೇಡ್ ಮಸಾಲಾನ ಯೂಸ್ ಮಾಡಕತ್ತೀನಿ. ನಿಮಗೂ ಹೋಮ್ ಮೇಡ್ ಮಸಾಲಾನ ರೆಸಿಪಿ ಬೇಕಾಗಿತ್ತಂದ್ರೆ ನಾನಿಲ್ಲೇ ಮೇಲೆ ಐ ಕಾರ್ಡ್ನೊಳಗೆ ಹಾಕಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿರಿ. ಹೋಮ್ ಮೇಡ್ ಮಸಾಲ ರೆಸಿಪಿ ಡೀಟೇಲ್ಡಾಗಿ ಐತಿ. ನೆಕ್ಸ್ಟ್ ನಾನು ಇದಕ್ಕೆ 2 ಸ್ಪೂನ್ ತುಪ್ಪ ತೊಗೊಂಡಿನಿ. ನಿಮ್ಮ ಕಡೆ ಬೆಣ್ಣೆ ಇದ್ದರೆ ಬೆಣ್ಣೆನಾದರೂ ಯೂಸ್ ಮಾಡಿರಿ, ತುಪ್ಪ ಇದ್ದರೆ ತುಪ್ಪನಾದರೂ ಯೂಸ್ ಮಾಡಿರಿ. ಯಾವುದಾದ್ರೂ ಒಂದು ಯೂಸ್ ಮಾಡಿದ್ರೆ ನಡೆಯುತ್ತೆ. ನೆಕ್ಸ್ಟ್ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ಅಂತ ಬರ್ರಿ. ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳಕತ್ತೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಆಗಲೇ ತೋರಿಸಿದ್ದು ಟೊಮೆಟೊ, ಈರುಳ್ಳಿ ಮತ್ತು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳಕತ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಒಂದು 2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾಶ್ಯೂ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳಕತ್ತೀನಿ. ಫಸ್ಟು ಟೊಮೆಟೊ ಈರುಳ್ಳಿ ಫ್ರೈ ಮಾಡ್ಕೋಬೇಕು, ಆಮೇಲೆ ನೆಕ್ಸ್ಟ್ ಬೆಳ್ಳುಳ್ಳಿನ ಮತ್ತು ಕ್ಯಾಶ್ಯೂನ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ. ಫಸ್ಟ್ ಎಲ್ಲನೂ ಆ್ಯಡ್ ಮಾಡ್ಕೊಂಡು ಹುರ್ಕೊಳಕ್ಕೆ ಹೋದ್ರೆ ಅದೆಲ್ಲ ಸಾಫ್ಟಾಗಿ ಹುರಿಯೋಂಗಿಲ್ಲ. ಅದರ ರೀಸನ್ಗೆ ನಾವು ನೆಕ್ಸ್ಟ್ ಬೆಳ್ಳುಳ್ಳಿ ಮತ್ತು ಕ್ಯಾಶ್ಯೂನ ಏನು ತೊಗೊಂಡಿದ್ವಲ್ಲ ಅದನ್ನು ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಇದು ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊತ ಹೋಗಬೇಕು. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ 2 ಸ್ಪೂನ್ ತುಪ್ಪ ತೊಗೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ತುಪ್ಪ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಕತ್ತೈತಲ್ಲ, ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತ ಹೋಗಬೇಕು. ನೋಡಿರಿ ಇದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಕತ್ತೈತಲ್ಲ, ಈ ಥರ ಕಲರ್ ಚೇಂಜ್ ಆಕ್ಕೊತ ಬರಬೇಕು. ಇವಾಗ ಇದು ಕಲರ್ ಪರ್ಫೆಕ್ಟಾಗಿ ಚೇಂಜ್ ಆಗೈತಿ. ಇವಾಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಕೂಲ್ ಆಗೋಕ್ಕೆ ಬಿಡಾಕತ್ತೀನಿ ಒಂದು 5 ಮಿನಿಟ್ಸ್. ಕೂಲ್ ಆಗೋಕ್ಕೆ ಬಿಟ್ಟಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಇದೆಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಫುಲ್ಲು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೋಬೇಕು. ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಗ್ರೇವಿ ಯಾವ ಥರ ಮಾಡೋದು ಅಂತಂದು ನೋಡ್ಕೊಳ್ಳೋಣ ಅಂತ. ನಾನಿಲ್ಲೇ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳಕತ್ತೀನಿ. ಇವಾಗ ನಾನು ಇದಕ್ಕೆ ಯಾವುದೇ ಥರ ತುಪ್ಪನ ಆ್ಯಡ್ ಮಾಡ್ಕೊಳಕತ್ತಿಲ್ಲ, ಯಾಕಂದ್ರೆ ಆಗಲೇ ಸಾಕಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ನನಗೆ ತುಪ್ಪ ಬೇಡ ಅನ್ನಿಸ್ತು ಅಂತಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ
ಉದ್ದಕ್ಕೆ ಹೆಚ್ಕೊಂಡಿದ್ದು 2 ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳಕತ್ತೀನಿ. ನೋಡಿರಿ ಈ ಥರ ಕಲರ್ ಚೇಂಜ್ ಆಗ್ಬೇಕು. ಅಲ್ಲಿವರೆಗೂ ಇದನ್ನು ಸಾಫ್ಟ್ ಆಗೋ ಮಟ್ಟ ಹುರ್ಕೋಬೇಕು. ನಿಮಗೆ ಬೇಕಂದ್ರೆ ತುಪ್ಪ ಅಥವಾ ಬೆಣ್ಣೆ ಬೇಕಂದ್ರೆ ಆ್ಯಡ್ ಮಾಡಿಕೊಂಡು ನೀವು ಹುರ್ಕೋಬೋದು. ಇವಾಗ ಈರುಳ್ಳಿ ಫುಲ್ ಸಾಫ್ಟ್ ಆದಮೇಲೆ ರುಬ್ಬಿಟ್ಕೊಂಡಿದ್ದ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಸಣ್ಣ ಕಪ್ಪಿಲ್ಲಿ 3 ಕಪ್ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ಫುಲ್ ತಿಕ್ ಬೇಕು ಅಂದ್ರೆ 3 ಕಪ್ ಸಾಕು. ನಿಮ್ಗೇನಾದರೂ ಸ್ವಲ್ಪ ತಿನ್ನಾಗಿರಬೇಕು, ಸ್ವಲ್ಪ ನೀರು ಥರ ಇರಬೇಕಂದ್ರೆ ಒಂದು 4-5 ಕಪ್ ನೀರನ್ನು ಆ್ಯಡ್ ಮಾಡ್ಕೊರಿ. ಆದರೆ ಗ್ರೇವಿ ಮಾತ್ರ ತಿಕ್ಕಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಕುದಿ ಕುದಿಸ್ಕೊಂಡಾದ್ಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ 2 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ನಿಮ್ಗೆ ಖಾರ ಎಷ್ಟು ಬೇಕಲ್ಲ ನೋಡಿಕೊಂಡು ನೀವು ಖಾರನ ಆ್ಯಡ್ ಮಾಡ್ಕೊರಿ. ನೆಕ್ಸ್ಟ್ ನಾನು ಇದಕ್ಕೆ ಚಿಟಿಕೆ ಅರಿಶಿನ ಆ್ಯಡ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಹೋಮ್ ಮೇಡ್ ಮಸಾಲಾನ ಆ್ಯಡ್ ಮಾಡ್ಕೊಳಕತ್ತೀನಿ. 1 ಸ್ಪೂನ್ ಆಗೋಷ್ಟು ಹೋಮ್ ಮೇಡ್ ಮಸಾಲಾನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಇದನ್ನು ಚೆನ್ನಾಗಿ ಮಸಾಲ ಎಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳಕತ್ತೀನಿ. ಇವಾಗ ಇದು ಮಸಾಲ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ರೆಸ್ಟೋರೆಂಟ್ ಒಳಗೆ ಯಾಕೆ ಆ ಥರ ಟೇಸ್ಟ್ ಕೊಡುತ್ತೆ ಮತ್ತು ಯಾಕೆ ಆ ಥರ ಕಲರ್ ಚೆನ್ನಾಗಿ ಬಂದಿರುತ್ತೆ ಅಂದ್ರೆ ಅದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಿಕೊಂಡ್ರೆ ಸೇಮ್ ರೆಸ್ಟೋರೆಂಟ್ ಟೇಸ್ಟಾಗಿ ಕೊಡುತ್ತೆ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮೆಟೊ ಕೆಚಪ್. ಇದನ್ನು ನಾನು ಇದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳಕತ್ತೀನಿ. ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಸೇಮ್ ಆ್ಯಸ್ ಇಟ್ ಈಸ್ ರೆಸ್ಟೋರೆಂಟ್ ಟೇಸ್ಟಾಗಿ ಕೊಡುತ್ತೆ. ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ನೀವು ನಿಮ್ಮ ಪನ್ನೀರ್ ಬಟರ್ ಮಸಾಲದೊಳಗೆ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ನೀವು ಇನ್ಮೇಲೆ ರೆಸ್ಟೋರೆಂಟ್ ಒಳಗೆ ತಿನ್ನೋದನ್ನು ಬಿಟ್ಬಿಡ್ತೀರಿ. ಪನ್ನೀರ್ ಬಟರ್ ಮಸಾಲಾನ ಮನೆಯೊಳಗೆ ಮಾಡ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಅಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡಿಕೊಂಡು ಇವಾಗ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಫ್ರೆಶ್ ಕೆನಿನ ಹಾಕ್ಕೊಳಕತ್ತೀನಿ. ನಾನು ಆಗಲೇ ಹೇಳ್ದಂಗೆ ಫ್ರೆಶ್ ಕೆನಿ ಇದ್ರೂ ಹಾಕ್ಕೋಬೋದು, ಇಲ್ಲಾಂದ್ರೆ ಫ್ರೆಶ್ ಕ್ರೀಮ್ ಯಾವುದಾದ್ರೂ ಇದನ್ನ ಆ್ಯಡ್ ಮಾಡ್ಕೊಳ್ರಿ. ಕೆನಿನ ಯಾಕೆ ಆ್ಯಡ್ ಮಾಡ್ಕೋಬೇಕಂತಂದು ಆಗಲೇ ಹೇಳಿದ್ದೆ. ಗ್ರೇವಿ ತಿಕ್ಕಾಗಿ ಬರಬೇಕಂದ್ರೆ ಕೆನಿ ಅಥವಾ ಕ್ರೀಮ್ ಅದು ಫ್ರೆಶ್ ಆಗಿರಲಿ ಯಾವುದಾದ್ರೂ ಆ್ಯಡ್ ಮಾಡ್ಕೊರಿ, ಅಂದ್ರೆ ತಿಕ್ಕಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಗಾರ್ನಿಷಿಂಗಿಗೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಮೇಲೆ ಆ್ಯಡ್ ಮಾಡ್ಕೊಳಕತ್ತೀನಿ. ಇದು ಪನ್ನೀರ್ ಹಾಕ್ಕೊಂಡಾದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪನ್ನೀರ್ ಎಲ್ಲ ಒಡೆದು ಗ್ರೇವಿ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಅದು ಪೀಸಾಗಿ ಉಳ್ಕೊಳ್ಳೋದಿಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಒಂದು 2 ಮಿನಿಟ್ಸ್ ಅಷ್ಟೇ ಇದನ್ನು ಕುದಿಸ್ಕೋಬೇಕು. ಯಾವಾಗಂದ್ರೆ ಪನ್ನೀರ್ ಆ್ಯಡ್ ಮಾಡಿಂದಾದ್ಮೇಲೆ ನಾನು ಬರೀ 2 ಮಿನಿಟ್ಸ್ ಅಷ್ಟೇ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡಾದ್ಮೇಲೆ ನೋಡಿರಿ ಇವಾಗ ರೆಡಿ ಆಯಿತು ನಮ್ಮದು ಪನ್ನೀರ್ ಬಟರ್ ಮಸಾಲ. ನಾನು ಈ ಪನ್ನೀರ್ ಬಟರ್ ಮಸಾಲ ಕಾಂಬಿನೇಷನ್ ಚಪಾತಿ ಮಾಡ್ಕೊಳಕತ್ತಿದ್ನಿ. ಈ ಪನ್ನೀರ್ ಬಟರ್ ಮಸಾಲಾನ ನೀವು ಕಾಂಬಿನೇಷನ್ ಆಗಿ ಚಪಾತಿ, ರೊಟ್ಟಿ, ಪೂರಿ, ಬಟರ್ ನಾನ್, ಬಟರ್ ರೋಟಿ, ತಂದೂರಿ ರೋಟಿ ಇದೆಲ್ಲದ್ರ ಜೊತೆಗೂ ಕಾಂಬಿನೇಷನ್ ಆಗಿ ತಿನ್ಬೋದು. ಮತ್ತು ದೋಸೆ ಅದ್ರ ಜೊತೆಗಾಗಿನೂ ಇದನ್ನು ಕಾಂಬಿನೇಷನ್ ಆಗಿ ತಿನ್ಬೋದು. ದೆನ್ ನೋಡಿದ್ರಲ್ಲ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲಾನ ಮನೆಯೊಳಗೆ ಯಾವ ರೀತಿ ಮಾಡೋದು. ನೀವೇನಾದರೂ ಇದೇ ರೀತಿ ಒಳಗೆ ಟ್ರೈ ಮಾಡಿದ್ರಿ ಅಂದ್ರೆ ಸೇಮ್ ಅದೇ ಟೇಸ್ಟಾಗಿ ಕೊಡುತ್ತೆ. ಸೊ ಒಂದು ಸರಿನಾದರೂ ಈ ರೀತಿ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗೋಣಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆ್ಯಂಡ್ ಎಂಜಾಯ್ ದ ರೆಸಿಪಿ.